ಇವತ್ತು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಲವ್ ಮಾಡಬೇಕು ಅಂದ್ಕೊಂಡ್ರವ್ರಿಗೆ ಲವ್ ಮಾಡ್ತಾ ಇರೋ ಹೃದಯಗಳಿಗೆ ಹಬ್ಬದ ಊಟನೇ ಅಂತಲೇ ಹೇಳ್ಬೋದು. ಕೃಷ್ಣಂ ಪ್ರಣಯ ಸಖಿ ರಿಲೀಸ್ ಆಗಿದೆ ಇವತ್ತು. ಹಿಂದಿನ ಕಾಲದಲ್ಲಿ ಲವ್ ಗುರು ಅಂತ ರಮೇಶ್ ಅರವಿಂದ್ ಅವ್ರನ್ನ ಕರೀತಾ ಇದ್ರು ಎಲ್ಲ ಲವ್ ಸ್ಟೋರಿಗೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಲವ್ ಗುರು ಅಂತ ಕರಿಬೇಕು ಗುರು. ಯಾಕಂದರೆ ಪ್ರತಿಯೊಬ್ಬ ಟ್ರೂ ಲವ್ ಮಾಡೋ ಹುಡುಗ ಹುಡುಗಿರ ಕಣ್ಣಲ್ಲಿ ನೀರು ತರಿಸುವಂಥ ಶಕ್ತಿ ಇರೋದು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಮಾತ್ರ ಬ್ರದರ್. ಆಯಿತಾ, ದಯವಿಟ್ಟು ನಾನು ಎಲ್ಲ ಹುಡುಗ ಹುಡುಗಿರಲ್ಲಿ ಕೇಳ್ಕೊಳ್ಳೋದು ಒಂದೇ, ಬೇಕಾದರೆ ನೀವು ಮೋಸ ಮಾಡಿ ಸುಳ್ಳು ಹೇಳಿ ಲವ್ ಮಾಡಿ, ಆದರೆ ಲವ್ ಮಾಡ್ಬಿಟ್ಟು ಯಾರು ಮೋಸ ಮಾಡೋಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಈ ಪ್ರಪಂಚದಲ್ಲಿ ಲವ್ ಮಾಡೋಕ್ಕೆ ಬೇಕಾಗಿರೋದು ಸುಂದರವಾದ ಮುಖಗಳಲ್ಲ, ಸುಂದರವಾದ ಮನ್ಸುಗಳನ್ನ ಲವ್ ಮಾಡಿ. ಹುಡುಗನಾಗಲಿ ಹುಡುಗಿ ಆಗಲಿ ದಯವಿಟ್ಟು ಮನೆ ನೋಡಿ ಅಥವಾ ಮನೆ ನೋಡಿ ಆಸ್ತಿ ಅಂತಸ್ತು ನೋಡಿ ಬಂದವರು ಅದು ಇರೋ ತನಕ ಮಾತ್ರ ಇರ್ತಾರೆ. ದಯವಿಟ್ಟು ಮನಸ್ಸು ನೋಡಿ ಬನ್ನಿ, ಅವರು ಕೊನೆ ತನಕ ಇರ್ತಾರೆ ಅಂತ ಹೇಳ್ತೀನಿ ಬ್ರದರ್. ಹುಡುಗರೆ ನಿಯತ್ತಾಗಿರೋದು ಜಾಸ್ತಿ ಲವಲ್ಲಿ. ಯಾಕಂತ ಹೇಳಿದ್ರೆ ಒಂದು ಹುಡುಗನಿಗೆ ಒಂದು ಹುಡುಗಿ ಮನಸ್ಸು ಇಷ್ಟ ಆಗ್ಬಿಟ್ರೆ ಸಾಕು ಗುರು, ಅವ್ನಿಗೇನೇ ಕಷ್ಟ ಬಂದರೂ ಕೂಡ, ಅವ್ನು ಸತ್ರು ಕೂಡ ಸತ್ತ ಮೇಲೂ ಕೂಡ ಅವಳನ್ನೇ ಇಷ್ಟಪಡ್ತಾ ಇರ್ತಾರೆ ಹುಡುಗರು. ಅದು ನಿಜವಾದ ಲವ್ ಅಂತ ಹೇಳಿದ್ರೆ ದಯವಿಟ್ಟು ಪ್ರತಿಯೊಬ್ಬ ಯಾರ್ಯಾರು ಲವ್ ಮಾಡ್ತಾ ಇರ್ತೀರ ಹುಡುಗ ಹುಡುಗಿರು ದಯವಿಟ್ಟು ನಿಮ್ಮ ಲವರ್ ಜೊತೆ ಬಂದು ಕೃಷ್ಣಂ ಪ್ರಣಯ ಸಖಿ ಮೂವಿನ ನೋಡ್ರಿ. ಆವಾಗ ಟ್ರೂ ಲವ್ ಅಂದರೆ ಏನು ಅಂತ ನಿಮ್ಗಳಿಗೆ ಅರ್ಥ ಆಗುತ್ತೆ. ಈಗ ಕೆಲವೊಂದಷ್ಟು ಜನ ತುಂಬ ಜನ ಪ್ರೀತಿ ಮಾಡ್ತಾ ಇರ್ತಾರೆ, ಆ ಪ್ರೀತಿ ಸಿಗಬೇಕು ಅಂದ್ರೂ ಯೋಗ ಇರಬೇಕು, ಸಿಕ್ಕಿದ ಮೇಲೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಇರಬೇಕು. ದಯವಿಟ್ಟು ಯಾರು ಕೂಡ ನಿಜವಾದ ಪ್ರೀತಿನ ಕಳ್ಕೊಳಕ್ಕೆ ಹೋಗ್ಬೇಡಿ, ಮೋಸದ ಪ್ರೀತಿಗೆ ಮೈ ಕೊಡೋಕೆ ಹೋಗ್ಬೇಡಿ ಅಂತ ಕೇಳ್ಕೊತೀನಿ.